Hello students, welcome back to SPK English Academy. ಸೊ ಇಂದಿನ ಈ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಈಸ್ ಮತ್ತು ಆರ್ ಎನ್ನುವ ಇಂಗ್ಲಿಷ್ ಸಹಾಯಕ ಕ್ರಿಯಾಪದಗಳನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ತಮಗೆ ಹೇಳಿಕೊಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇಲ್ಲಿ ತಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಹಿ ಈಸ್ ಎ ಪುವರ್ ಮ್ಯಾನ್, ಅವನು ಬಡವ ಇರುತ್ತಾನೆ. ಇಲ್ಲಿ ಹೀ ಬಂದಾಗ ನಾವು ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಇಲ್ಲಿ ಬಳಸ್ತೇವೆ. ಸೊ ಇನ್ನೊಂದು ಹಿ ಈಸ್ ಎ ಪೈಲಟ್, ಅವನು ವಿಮಾನ ಚಾಲಕ ಇರುತ್ತಾನೆ. ಹಿ ಈಸ್ ಎ ಸೇಲರ್, ಅವನು ನಾವಿಕ ಇರುತ್ತಾನೆ. He is a horse rider, ಅವನು ಕುದುರೆ ಸವಾರನಿರುತ್ತಾನೆ. He is a hunter, ಅವನು ಬೇಟೆಗಾರನಿರುತ್ತಾನೆ. He is a batsman, ಅವನು ದಾಂಡಿಗನಿರುತ್ತಾನೆ ಅಥವಾ ಬ್ಯಾಟ್ಸ್ಮನ್ ಇರುತ್ತಾನೆ. He is a waiter, ಅವನು ಹೋಟೆಲ್ ಸೇವಕ ಇರುತ್ತಾನೆ. He is a sportsman, ಅವನು ಆಟಗಾರನಿರುತ್ತಾನೆ. ದಿಗಂತ್ is a carpenter, ದಿಗಂತನು ಬಡಿಗನಾಗಿರುತ್ತಾನೆ. ಶರತ್ is an astronaut, ಶರತನು ಗಗನಯಾನಿ ಇರುತ್ತಾನೆ. ಬಸವ ಈಸ್ ಆನ್ ಆಸ್ಟ್ರಾಲಜರ್, ಬಸವನು ಜ್ಯೋತಿಷಿ ಇರುತ್ತಾನೆ. ಹಿ ಈಸ್ ಎ ಬ್ರೋಕರ್, ಅವನು ಮಧ್ಯಸ್ಥಿಕನಾಗಿದ್ದಾನೆ. ಹಿ ಈಸ್ ಎ ಬಿಸಿನೆಸ್ ಮ್ಯಾನ್, ಅವನು ವ್ಯಾಪಾರಿಯಾಗಿದ್ದಾನೆ. ಹಿ ಈಸ್ ಎ ಕಾರ್ ಓನರ್, ಅವನು ಕಾರ್ ಮಾಲೀಕನಿರುತ್ತಾನೆ. ಹಿ ಈಸ್ ಮೈ ಫಾದರ್, ಅವನು ನನ್ನ ತಂದೆ ಇರುತ್ತಾನೆ. He is my friend, ಅವನು ನನ್ನ ಗೆಳೆಯನಿರುತ್ತಾನೆ. He is his brother, ಅವನು ಅವನ ಸಹೋದರನಿರುತ್ತಾನೆ. He is her uncle, ಅವನು ಅವಳ ಚಿಕ್ಕಪ್ಪನಿರುತ್ತಾನೆ ಅಥವಾ ಅಂಕಲ್ ಇರುತ್ತಾನೆ. He is our relative, ಅವನು ಅವರ ಸಂಬಂಧಿಕನಿರುತ್ತಾನೆ. ರಾಜು ಈಸ್ ಎ ಪೋಸ್ಟ್ ಮ್ಯಾನ್, ರಾಜು ಪೋಸ್ಟ್ಮನ್ ಇರುತ್ತಾನೆ. ಹಿತೇಶ್ ಈಸ್ ಮೈ ಸ್ಟೂಡೆಂಟ್, ಹಿತೇಶನು ನನ್ನ ವಿದ್ಯಾರ್ಥಿ ಇರುತ್ತಾನೆ. ಇಲ್ಲಿ ವಿದ್ಯಾರ್ಥಿಯ ಬದಲಾಗಿ ಇಲ್ಲಿ ಸಹೋದರ ಅಂತ ತಪ್ಪಾಗಿದೆ, ಕ್ಷಮಿಸಿ. He is an artist, ಹರಿಯು ಕಲಾವಿದ ಇರುತ್ತಾನೆ. ಪ್ರಕಾಶ್ is a novelist, ಪ್ರಕಾಶನು ಕಾದಂಬರಿಕಾರನಿರುತ್ತಾನೆ. ಪ್ರೇಮ್ is a magician, ಪ್ರೇಮನು ಜಾದೂಗಾರನಿರುತ್ತಾನೆ. ಸೊ ಇಲ್ಲಿ
ಈ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಒಬ್ಬರೇ ಇದ್ದಾಗ ಅಂದರೆ ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ಅಂದರೆ ಹೆಸರು ಒಂದೇ ಹೆಸರಿದ್ದಾಗ ಕೂಡ ನಾವು ಇಲ್ಲಿ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಬಳಸ್ಬೋದು. ಇಲ್ಲಿ ಕೂಡ ಪ್ರಕಾಶ್ ಅಂತಿದೆ, ಇಲ್ಲಿ ಪ್ರೇಮ್ ಅಂತ ಇದೆ. ಈ ರೀತಿ ಒಂದೊಂದೇ ಹೆಸರು ಬಂದಾಗ ಕೂಡ ನಾವು ಇಲ್ಲಿ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಇಲ್ಲಿ ಬಳಸ್ಬೋದು. ಈ ಹೀ ಜೊತೆಗೆ ಹೀ ಸಿ ಇಟ್ ಜೊತೆಗೆ ಇಲ್ಲಿ ಹೆಸರುಗಳು ಬಂದಾಗಲೂ ಕೂಡ ಇಲ್ಲಿ ಪ್ರಕಾಶ್ ಬಾಯ್ಸ್ ಹೆಸರಿರ್ಬೋದು ಅಥವಾ ಗರ್ಲ್ಸ್ ಹೆಸರು ಇರ್ಬೋದು. ಈ ರೀತಿ ಹೆಸರು ಒಂದೇ ಇದ್ದಾಗ ಅಲ್ಲಿ ನಾವು ಈಸನ್ನು ಬಳಸ್ತೇವೆ. ಸಾಮ್ರಾಟ್ ಈಸ್ ಎ ಮ್ಯೂಸಿಷಿಯನ್. ಸಾಮ್ರಾಟನು ಸಂಗೀತಗಾರನಿರುತ್ತಾನೆ. ಲೋಕೇಶ್ ಈಸ್ ಎ ಪೊಲಿಟಿಷಿಯನ್. ಲೋಕೇಶನು ರಾಜಕಾರಣಿ ಇರುತ್ತಾನೆ. ಶಿ ಈಸ್ ಎ ಹೌಸ್ ವೈಫ್. ಅವಳು ಗೃಹಿಣಿಯಾಗಿದ್ದಾಳೆ. ಸಿ ಈಸ್ ಎ ಹೌಸ್ ಮೇಡ್. ಅವಳು ಮನೆ ಸೇವಕಿಯಾಗಿದ್ದಾಳೆ. ಇಲ್ಲಿನೂ ಕೂಡ ಇಲ್ಲಿ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಸಿ ಅನ್ನುವಂಥ ಸಬ್ಜೆಕ್ಟ್ ಬಂದಾಗ ಬಳಸ್ತೇವೆ. ಇಲ್ಲಿನೂ ಕೂಡ ಸಿ ಬಂದಿದೆ. ಹಾಗಾಗಿ ನಾವಿಲ್ಲಿ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಇಲ್ಲಿ ಬಳಸಿದ್ದೇವೆ. ಸಿ ಈಸ್ ಕಮಲ. ಅವಳು ಕಮಲ ಇರುತ್ತಾಳೆ. ಸಿ ಈಸ್ ಅ ಡಾನ್ಸರ್. ಅವಳು ನೃತ್ಯಗಾರ್ತಿ ಇರುತ್ತಾಳೆ. ಸಿ ಈಸ್ ಎ ಗುಡ್ ಕುಕ್. ಅವಳು ಉತ್ತಮ ಬಾಣಸಿಗೆ ಇರುತ್ತಾಳೆ ಅಥವಾ ಉತ್ತಮ ಅಡಿಗೆ ಮಾಡುವವಳು ಇರುತ್ತಾಳೆ. ಸಿ ಈಸ್ ಎ ಕ್ಯಾಪ್ಟನ್. ಅವಳು ನಾಯಕಿ ಇರುತ್ತಾಳೆ. ಸಿ ಈಸ್ ಎ ಸ್ಪೀಕರ್. ಅವಳು ಭಾಷಣಕಾರ್ತಿ ಇರುತ್ತಾಳೆ. ಶಿ ಈಸ್ ಎ ಸೋಲ್ಜರ್. ಅವಳು ಸೈನಿಕಳಾಗಿದ್ದಾಳೆ. ಸಿ ಈಸ್ ಎ ವೈಸ್ ಗರ್ಲ್. ಅವಳು ಜಾಣ ಹುಡುಗಿಯಾಗಿದ್ದಾಳೆ. ಸಿ ಈಸ್ ಮೈ ಮದರ್. ಅವಳು ನನ್ನ ತಾಯಿ ಇರುತ್ತಾಳೆ. ಸಿ ಈಸ್ ದೇಯರ್ ಗ್ರ್ಯಾಂಡ್ ಮಾ. ಅವಳು ಅವರ ಅಜ್ಜಿ ಇರುತ್ತಾಳೆ. ಪ್ರಿಯಾ ಈಸ್ ಎ ಡಾಕ್ಟರ್. ಪ್ರಿಯಾ ವೈದ್ಯನಾಗಿರುತ್ತಾಳೆ. ಜ್ಯೋತಿ ಈಸ್ ಎ ನರ್ಸ್. ಜ್ಯೋತಿಯು ದಾದಿ ಇರುತ್ತಾಳೆ, ನರ್ಸ್ ಇರುತ್ತಾಳೆ. ಸಾನ್ವಿ ಈಸ್ ಎ ಟ್ರೈನರ್. ಸಾನ್ವಿಯು ತರಬೇತಿದಾರಳಾಗಿರುತ್ತಾಳೆ. ಲತಾ ಈಸ್ ಎನ್ ಆಟೋ ಡ್ರೈವರ್. ಲತಾ ರಿಕ್ಷಾ ಚಾಲಕಿಯಾಗಿದ್ದಾಳೆ. ಈ ರೀತಿಯೂ ಕೂಡ ನಾವಿಲ್ಲಿ ಒಂದೇ ಗರ್ಲ್ಸ್ ಇದು ಹೆಸರು ಬಂದಾಗ ಕೂಡ ಇಲ್ಲಿ ಈಸ್ ಅನ್ನು ಬಳಸ್ತೇವೆ. ನೋಡ್ಬೋದು ಇಲ್ಲಿ ಸಾನ್ವಿ ಕೂಡ ಇಲ್ಲಿ ಒಂದೇ ಸಾನ್ವಿ ಸಿಂಗುಲರ್ ಇದ್ದಾಗ ನಾವಿಲ್ಲಿ ಈಸ್ ಬಳಸ್ತೀವಿ. ಈ ರೀತಿ ಇಲ್ಲಿ ಲತಾ ಇರೋದ್ರಿಂದ ಇಲ್ಲಿ ನಾವು ಕೂಡ ಈಸ್ ಅಂತಾನೆ ಬಳಸಬೇಕು. ಈಗ ಜ್ಯೋತಿ ಈಸ್, ಸಾನ್ವಿ ಈಸ್, ಲತಾ ಈಸ್ ಅಂತ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಟ್ ಬಂದಾಗಲೂ ಕೂಡ ನಾವು ಏನಪ್ಪ ಅಂದ್ರೆ ಈಸ್ ಅನ್ನ ಇಲ್ಲಿ ಬಳಸ್ತೀವಿ. ನೋಡಿ, ಇಟ್ ಈಸ್ ಎ ರೋಸ್. ಇದು ಗುಲಾಬಿ ಇದೆ ಅಥವಾ ಗುಲಾಬಿ ಇರುತ್ತದೆ. ಇಟ್ ಈಸ್ ಎನ್ ಐಸ್ ಕ್ರೀಮ್. ಇದು ಐಸ್ ಕ್ರೀಮ್ ಇದೆ. ಇಟ್ ಈಸ್ ಎ ಮೊಬೈಲ್. ಇದು ಮೊಬೈಲ್ ಇದೆ. ಇಟ್ ಈಸ್ ಎ ಮ್ಯಾಂಗೋ ಟ್ರೀ. ಇದು ಮಾವಿನ ಮರವಿದೆ. ಇಟ್ ಈಸ್ ಆನ್ ಆಪಲ್. ಇದು ಸೇಬು ಹಣ್ಣು ಇದೆ. ಇಟ್ ಈಸ್ ಆನ್ ಏರೋಪ್ಲೇನ್. ಇದು ವಿಮಾನವಿದೆ. ಇಟ್ ಈಸ್ ಎ ಬುಕ್. ಇದು ಪುಸ್ತಕವಿದೆ. ಇಟ್ ಈಸ್ ಎ ಹೆವಿ ಬ್ಯಾಗ್. ಇದು ಭಾರವಾದ ಚೀಲವಿದೆ. ಇಟ್ ಈಸ್ ಎ ಗುಡ್ ಐಡಿಯಾ. ಇದು ಒಂದು ಒಳ್ಳೆಯ ವಿಚಾರ. ಇಟ್ ಈಸ್ ಎ ಹೌಸ್. ಇದು ಮನೆ ಇದೆ. ಇಟ್ ಈಸ್ ಎ ಟೇಬಲ್. ಇದು ಟೇಬಲ್ ಇದೆ. ಇಟ್ ಈಸ್ ಎ ಫ್ಲವರ್. ಇದು ಹೂವಿದೆ. ಇಟ್ ಈಸ್ ಎ ಡಸ್ಟರ್. ಇದು ಡಸ್ಟರ್ ಇದೆ. ಇಟ್ ಈಸ್ ಎ ಪೆನ್ಸಿಲ್. ಇದು ಪೆನ್ಸಿಲ್ ಇದೆ.
ಇಟ್ ಈಸ್ ಎ ಡೋರ್, ಇದು ಬಾಗಿಲು ಇದೆ. ಇಟ್ ಈಸ್ ಮಿಲ್ಕ್, ಇದು ಹಾಲು ಇದೆ. ಇಟ್ ಈಸ್ ಡ್ರಿಂಕಿಂಗ್ ವಾಟರ್, ಇದು ಕುಡಿಯುವ ನೀರು. ಇಟ್ ಈಸ್ ಎ ಬೋಟ್, ಇದು ದೋಣಿ ಇದೆ. ಇಟ್ ಈಸ್ ಎ ಕೈಟ್, ಇದು ಗಾಳಿಪಟ ಇದೆ. ಇಟ್ ಈಸ್ ಎ ಕಾಯಿನ್, ಇದು ನಾಣ್ಯ ಇದೆ. ಇಟ್ ಈಸ್ ಎ ಲಾಂಗ್ ಡಿಸ್ಟೆನ್ಸ್, ಇದು ತುಂಬಾ ದೂರವಿದೆ. ಇಟ್ ಈಸ್ ಎ ಬ್ಯಾಡ್ ಹ್ಯಾಬಿಟ್, ಇದು ಕೆಟ್ಟ ಹವ್ಯಾಸವಿದೆ. ಇಟ್ ಈಸ್ ಎ ಕ್ಯಾರೆಟ್, ಇದು ಕ್ಯಾರೆಟ್ ಇದೆ ಅಥವಾ ಗಜ್ಜರಿ ಇದೆ. ಇಟ್ ಈಸ್ ಎ ಗೋಲ್ಡ್ ರಿಂಗ್, ಇದು ಬಂಗಾರದ ಉಂಗುರವಿದೆ. ಇಟ್ ಈಸ್ ಎ ಗ್ರೀನ್ ಶರ್ಟ್, ಇದು ಹಸಿರು ಅಂಗಿ. ಇಟ್ ಈಸ್ ಎ ನೈಸ್ ಪ್ಲೇಸ್, ಇದು ಸುಂದರವಾದ ಸ್ಥಳ. ಇಟ್ ಈಸ್ ಎ ಮ್ಯಾಜಿಕ್ ಮಿರರ್, ಇದು ಜಾದೂ ಕನ್ನಡಿ ಇದೆ. ಇಟ್ ಈಸ್ ಎ ಟೆಂಪಲ್, ಇದು ದೇವಸ್ಥಾನ ಇದೆ. ಸೊ ಇಲ್ಲಿ ಇಟ್ ಇದ್ದಾಗ ಇಲ್ಲಿವರೆಗೆ ಈಸ್ ಅನ್ನು ಬಳಸಿದ್ದೇವೆ. ಸೊ ಇಲ್ಲಿ ಸಿಂಗಲ್ ಥಿಂಗ್ ಇದ್ದಾಗ ಕೂಡ ನಾವು ಇಟ್ ಅನ್ನು ಬಳಸಬಹುದು. ಇದು ಇಲ್ಲಿ ನೋಡಿ, ಇಲ್ಲಿ ಟೈಗರ್ ಇದೆ, ಅಲ್ಲಿ ಟೈಗರ್ ಒಂದೇ ಇರೋದ್ರಿಂದ ಇಲ್ಲಿ ನಾವು ಕೂಡ ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಬಳಸಬಹುದು. ನೋಡಿ, ಟೈಗರ್ ಈಸ್ ಎ ಕ್ರೂವೆಲ್ ಎನಿಮಲ್, ಹುಲಿ ಒಂದು ಕ್ರೂರ ಪ್ರಾಣಿ. ದ ಹೌಸ್ ಈಸ್ ಕಲರ್ಫುಲ್, ಇಲ್ಲಿ ಹೌಸ್ ಅನ್ನೋದು ಕೂಡ ಸಿಂಗುಲರ್ ಇರೋದ್ರಿಂದ ಇಲ್ಲಿ ನಾವು ಈಸ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಬಳಸಿದ್ದೇವೆ. ಮನೆಯು ವರ್ಣರಂಜಿತವಾಗಿದೆ, ಬಣ್ಣ ಬಣ್ಣದಿಂದ ಕೂಡಿದೆ ಅಂತ. ದ ಬ್ಯಾಟ್ ಈಸ್ ಹೆವಿ, ಈ ಬ್ಯಾಟ್ ತುಂಬಾ ಭಾರವಾಗಿದೆ. ದ ಟ್ರೀ ಈಸ್ ವೆರಿ ಹ್ಯೂಜ್, ಈ ಮರವು ತುಂಬಾ ದೊಡ್ಡದಿದೆ. ಈ ರೀತಿ ಈ ದಿಸ್ ಬಂದಾಗಲೂ ಕೂಡ ನಾವು ಈಸ್ ಅನ್ನು ಬಳಸಬಹುದು. ದಿಸ್ ದ್ಯಾಟ್ ಬಂದಾಗಲೂ ಕೂಡ ಈಸ್ ಬಳಸಬಹುದು. ಇಲ್ಲಿ ನೋಡಿ, ನಾವು ಬಳಸಿದ್ದೇವೆ. ದಿಸ್ ಈಸ್ ಮೈ ಪೆನ್, ಇದು ನನ್ನ ಪೆನ್ನು ಅಥವಾ ಲೆಕ್ಕಣಿಕೆ. ಪೆನ್ನಿಗೆ ಕನ್ನಡದಲ್ಲಿ ಲೆಕ್ಕಣಿಕೆ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಬಲ್ಬ್, ಇದು ದೀಪವಿದೆ. ದಿಸ್ ಈಸ್ ಯುವರ್ ಚೇರ್, ಇದು ನಿನ್ನ ಕುರ್ಚಿ ಅಥವಾ ನಿಮ್ಮ ಕುರ್ಚಿ. ದಿಸ್ ಇಸ್ ಅ ಸ್ಟೋರಿ ಬುಕ್, ಇದು ಕಥಾ ಪುಸ್ತಕವಿದೆ. ದಿಸ್ ಇಸ್ ಅ ಸೀ ಬರ್ಡ್, ಇದು ಸಮುದ್ರ ಹಕ್ಕಿ. ದಿಸ್ ಈಸ್ ಎ ನೈಸ್ ಪ್ಲೇಸ್, ಇದು ಸುಂದರವಾದ ಸ್ಥಳ. ದಿಸ್ ಇಸ್ ಎ ಸ್ಪೂನ್, ಇದು ಚಮಚ. ಈಗ ನೋಡಿ, ಇಲ್ಲಿ ತನಕ ದಿಸ್ ಹೇಳಿದ್ದೇವೆ. ಸೊ ಈಗ ಇಲ್ಲಿ ದ್ಯಾಟ್ ಬಂದಾಗಲೂ ಕೂಡ ನಾವು ಈಸ್ ಅನ್ನ ಬಳಸ್ತೀವಿ. ಇಲ್ಲಿ ನೋಡಿ, ದ್ಯಾಟ್ ಈಸ್ ಎ ಪಾರ್ಕ್, ಅದು ಉದ್ಯಾನವನ. ದಟ್ ಈಸ್ ಎ ಚೇರ್, ಅದು ಕುರ್ಚಿ. ದಟ್ ಈಸ್ ಎ ಶಾಪ್, ಅದು ಅಂಗಡಿ. ದಟ್ ಈಸ್ ಎ ಕೀ ಬಂಚ್, ಅದು ಕೀ ಬಂಚ್ ಇದೆ. ದಟ್ ಈಸ್ ಎ ಫಿಶ್, ಅದು ಮೀನು. ದಟ್ ಈಸ್ ಯುವರ್ ಸೀಟ್, ಅದು ನಿಮ್ಮ ಸ್ಥಾನ. ದಟ್ ಈಸ್ ನಾಟ್ ರೈಟ್, ಅದು ಸರಿಯಲ್ಲ ಅಥವಾ ಸರಿಯಿಲ್ಲ, ಸರಿಯಲ್ಲ. ದಟ್ ಈಸ್ ಎ ಕ್ಯಾಟ್, ದಟ್ ಈಸ್ ಎ ರ್ಯಾಟ್, ಅದು ಇಲಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಆದಮೇಲೆ ಇಲ್ಲಿ ಹಿಯರ್ ಬಂದಾಗಲೂ ಕೂಡ ಹಿಯರ್ ಈ ರೀತಿ ನಾವು ಈಸ್ ಅನ್ನ ಯಾವ ರೀತಿ ಬಳಸಬೇಕು ಅನ್ನೋದು. ಹಿಯರ್ ಈಸ್ ಯುವರ್ ಬ್ಯಾಗ್, ನಿಮ್ಮ ಚೀಲ ಇಲ್ಲಿದೆ, ನಿಮ್ಮ ಬ್ಯಾಗ್ ಇಲ್ಲಿದೆ. ಹಿಯರ್ ಈಸ್ ಯುವರ್ ಸನ್, ನಿಮ್ಮ ಮಗ ಇಲ್ಲಿದ್ದಾನೆ. ಹಿಯರ್ ಈಸ್ ಮೈ ಡಾಗ್, ನನ್ನ ನಾಯಿ ಇಲ್ಲಿದೆ. ಸಾರಿ, ಇದು ನಾಯಿ ಆಗುವುದರ ಬದಲಾಗಿ ಮಗ ಆಗಿದೆ, ತಪ್ಪಾಗಿದೆ, ಕ್ಷಮಿಸಿ. ಹಿಯರ್ ಈಸ್ ಮೈ ಮ್ಯಾಟ್, ನನ್ನ ಮ್ಯಾಟ್ ಇಲ್ಲಿದೆ ಅಥವಾ ನನ್ನ ಚಾಪಿ ಇಲ್ಲಿದೆ.
ಹಿಯರ್ ಈಸ್ ಹರ್ ಕೀ, ಅವಳ ಕೀ ಇಲ್ಲಿದೆ. ಹಿಯರ್ ಈಸ್ ಹಿಸ್ ಟಾವೆಲ್, ಅವನ ಟಾವೆಲ್ ಇಲ್ಲಿದೆ. ದೇರ್ ಇಸ್ ಎ ವಾಲ್, ಗೋಡೆ ಅಲ್ಲಿದೆ ಅಥವಾ ಅಲ್ಲಿ ಗೋಡೆ ಇದೆ. ದೇರ್ ಇಸ್ ಎ ನರ್ಸರಿ, ಅಲ್ಲಿ ಸಸ್ಯ ಪಾಲನಾಲಯವಿದೆ. ದೇರ್ ಇಸ್ ಎ ಹಾಸ್ಪಿಟಲ್, ಅಲ್ಲಿ ಆಸ್ಪತ್ರೆ ಇದೆ. ದೇರ್ ಇಸ್ ಎ ಕ್ಯಾಟ್, ಅಲ್ಲಿ ಬೆಕ್ಕು ಇದೆ ಅಥವಾ ಬೆಕ್ಕು ಅಲ್ಲಿದೆ. ದೇರ್ ಇಸ್ ಎ ಪ್ರಾಬ್ಲಮ್, ಅಲ್ಲಿ ಸಮಸ್ಯೆ ಇದೆ. ದೇರ್ ಇಸ್ ಎ ಸ್ನೇಕ್, ಅಲ್ಲಿ ಹಾವು ಇದೆ. ಸೊ ಇಲ್ಲಿವರೆಗೆ ನಾವು ಈಸನ್ನು ಬಳಸುವುದು ಎಲ್ಲಿ ಅಂತ ಹೇಳಿದ್ದೇವೆ. ಹಿ, ಸಿ, ಇಟ್ ಸಬ್ಜೆಕ್ಟ್ಗಳಿದ್ದಾಗ ಈಸನ್ನು ಬಳಸಿದ್ದೇವೆ. ಹಾಗೆ ರೀತಿ ಮತ್ತೆ ಹೆಸರುಗಳಿದ್ದ ರವಿ, ರಾಜ, ರಾಣಿ ಈ ರೀತಿ ಹೆಸರುಗಳ ಸಿಂಗ್ಯುಲರ್ ಒಂದೇ ಹೆಸರು ಬಂದಾಗ ಕೂಡ ಈಸನ್ನು ಬಳಸಿದ್ದೇವೆ. ಸೊ ಅದಾದ ನಂತರ ದಿಸ್, ದ್ಯಾಟ್ ಬಂದಾಗ ಕೂಡ ನಾವು ಇಲ್ಲಿ ಈಸನ್ನು ಬಳಸೋದನ್ನು ನಾವು ಕಲ್ತಿದ್ದೇವೆ. ಸೊ ಈಗ ಮುಂದೆ ಆರ್ ಅನ್ನುವಂಥ ಈ ಸಹಾಯಕ ಕ್ರಿಯಾಪದವನ್ನು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಆರ್ ಅನ್ನುವಂಥ ಸಹಾಯಕ ಕ್ರಿಯಾಪದಗಳನ್ನು ನಾವು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಅಂದರೆ ಬಹುವಚನದ ಸಬ್ಜೆಕ್ಟ್ಗಳಿದ್ದಾಗ ನಾವು ಬಳಸ್ತೇವೆ. ಅಂದರೆ ಒಂದಕ್ಕಿಂತ ಹೆಚ್ಚಿರ್ಬೋದು. ಈಗ ದ ಸ್ಟೂಡೆಂಟ್ಸ್ ಇರ್ಬೋದು, ದ ಬಾಯ್ಸ್ ಇರ್ಬೋದು, ದ ಬರ್ಡ್ಸ್ ಇರ್ಬೋದು, ಪೀಪಲ್ ಇರ್ಬೋದು. ಈ ರೀತಿ ಬಂದಾಗ ನಾವು ಇಲ್ಲಿ ಆರ್ ಅನ್ನುವಂಥ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಸೊ ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೇನೆ, ನೋಡೋಣ. ದೀಸ್ ಆರ್ ಮ್ಯಾಂಗೋಸ್, ಇವು ಮಾವಿನ ಹಣ್ಣುಗಳು. ದೀಸ್ ಆರ್ ಸ್ಟೋರೀಸ್, ಇವು ಕಥೆಗಳು. ಇಲ್ಲಿ ಕಥೆಗಳು ಅನ್ನುವುದು ಒಂದೇ ಇಲ್ಲ. ಕಥೆಗಳು ಅಂದರೆ ಎಷ್ಟಾರು ಇರ್ಬೋದು, 2, 4, 10. ಹಾಗೆ ಮಾವಿನ ಹಣ್ಣುಗಳು, ಮ್ಯಾಂಗೋಸ್ ಅನ್ನೋದು ಕೂಡ ಇಲ್ಲಿ ಎಷ್ಟಾದರೂ ಇರ್ಬೋದು. ಅದಕ್ಕೆ ಇಲ್ಲಿ ಬಹುವಚನ ಇರೋದ್ರಿಂದ ನಾವು ಆರನ್ನು ಬಳಸಿದ್ದೇವೆ. ಸೊ ದೀಸ್ ಆರ್ ಬಾಯ್ಸ್, ಇವರು ಹುಡುಗರು. ದೀಸ್ ಆರ್ ಬೋಟ್ಸ್, ಇವು ದೋಣಿಗಳು. ದೀಸ್ ಆರ್ ಬಾಕ್ಸಸ್, ಇವು ಪೆಟ್ಟಿಗೆಗಳು. ದೀಸ್ ಆರ್ ಚಾಕ್ಲೇಟ್ಸ್, ಇವು ಚಾಕ್ಲೇಟ್ಗಳು. ದೀಸ್ ಆರ್ ಶೂಸ್, ಇವು ಬೂಟುಗಳು. ಈಗ ದೀಸ್ ಬಳಸಿದ್ದೀವಿ. ಈಗ ದೋಸ್ಗಳನ್ನು, ದೋಸ್ ಅಂದರೆ ಆ ದೀಸ್ ಅಂತಂದ್ರೆ ಇಲ್ಲಿ ಹತ್ತಿರದಲ್ಲಿರುವಂಥ ವಸ್ತುಗಳನ್ನು, ವ್ಯಕ್ತಿಗಳನ್ನು ಸೂಚಿಸಲಿಕ್ಕೆ ನಾವು ದೀಸನ್ನು ಬಳಸ್ತೇವೆ. ಸೊ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು, ವ್ಯಕ್ತಿಗಳ ಬಗ್ಗೆ ನಾವು ಸೂಚಿಸಬೇಕಾದಾಗ ದೋಸ್ ಅಂದರೆ ಅವು ಅಂದರೆ ಸ್ವಲ್ಪ ದೂರದಲ್ಲಿರುವಂಥವು. ದೀಸ್ ಅಂದರೆ ನಮ್ಮ ಹತ್ತಿರದಲ್ಲಿ, ಇವು ಅವು ಅಂತ ನಾವು ಇಂಗ್ಲಿಷ್ ಹೇಳ್ಬೋದು. ಸೊ ನೋಡಿ, ದೋಸ್ ಆರ್ ಟಾಟಾ ಕಾರ್ಸ್, ಅವು ಟಾಟಾ ಕಾರ್ಗಳು ಅಂತ. ದೋಸ್ ಆರ್ ಮಿರರ್ಸ್, ಅವು ಕನ್ನಡಿಗಳು. ದೋಸ್ ಆರ್ ಬನಾನಾಸ್, ಅವು ಬಾಳೆಹಣ್ಣುಗಳು. ದೋಸ್ ಆರ್ ಸೋಲ್ಜರ್ಸ್, ಅವರು ಸೈನಿಕರು. ದೋಸ್ ಆರ್ ಫ್ಲವರ್ಸ್, ಅವು ಹೂಗಳು. ದೋಸ್ ಆರ್ ಬರ್ಡ್ಸ್, ಅವು ಪಕ್ಷಿಗಳು. ಸೊ ಇಷ್ಟು ಒಂದು ಈ ವಿಡಿಯೋದಲ್ಲಿ ಇಲ್ಲಿವರೆಗೆ ನಾವು ಈ ಈಸು ಮತ್ತು ಆರ್ ಅನ್ನುವಂಥ ಸಹಾಯಕ ಕ್ರಿಯಾಪದಗಳನ್ನು ಹೇಗೆ ಬಳಸೋದು ಅನ್ನೋ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ತಾವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನಾವು ಪ್ರತಿ ಸಾರಿ ಮಾಡುವಂಥ ವಿಡಿಯೋ ನಿಮಗೆ ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ. ಸೊ ಇನ್ನೊಂದು, ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.